ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ 8ನೇ ತರಗತಿಯ 2ನೆಯ ಗದ್ಯಪಾಠವಾದಂತಹ ಕನಸು ಮತ್ತು ಸಂದೇಶ, ಮುಂದುವರೆದ ಭಾಗ 2. ಕಳೆದ ವಿಡಿಯೋದಲ್ಲಿ ನಾವು ಕೃತಿಕಾರರ ಪರಿಚಯ, ಪೂರ್ವ ತಯಾರಿ, ಪದಗಳ ಅರ್ಥ, ಟಿಪ್ಪಣಿ ಪದಗಳ ಬಗ್ಗೆ ತಿಳಿದುಕೊಂಡೆವು. ಈ ತರಗತಿಯಲ್ಲಿ ನೇರವಾಗಿ ಪಾಠದ ಸಾರಾಂಶವನ್ನು ತಿಳಿಯೋಣ ಓದುವುದರ ಮೂಲಕ. ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ. ಕನಸುಗಳು ಯೋಚನೆಗಳ ರೂಪ ತಳೆಯುತ್ತವೆ. ಆ ಯೋಚನೆಗಳು ಕಾರ್ಯರೂಪಕ್ಕಿಳಿಯುತ್ತವೆ. ಇಲ್ಲಿ APJ ಅಬ್ದುಲ್ ಕಲಾಂ ರವರು ಹೇಳಿರುವಂತಹ ಒಂದು ನುಡಿಮುತ್ತನ್ನು ನೀಡಲಾಗಿದೆ. ಕನಸನ್ನು ಕಾಣಿ, ಕನಸನ್ನು ಕಾಣಿ, ಕನಸು ಕಾಣಿರಿ, ಕನಸು ಕಾಣಿರಿ. ಕನಸುಗಳು ಯೋಚನೆಗಳ ರೂಪವನ್ನು ತಳೆಯುತ್ತವೆ. ಆ ಯೋಚನೆಗಳು ಕಾರ್ಯರೂಪಕ್ಕೆ ಇಳಿಯುತ್ತವೆ. ನಾವು ಒಂದು ಕನಸನ್ನು ಕಾಣುತ್ತೇವೆ. ಆ ಕನಸಿಗೆ ಒಂದು ಯೋಚನೆಗಳು ತುಂಬಿಕೊಳ್ಳುತ್ತವೆ. ಆ ಯೋಚನೆಗಳೇ ಕಾರ್ಯರೂಪಕ್ಕೆ ಇಳಿಯುತ್ತವೆ ಎಂಬುದು ಇಲ್ಲಿಯ ಅರ್ಥ. ಅದು 2001 ಸೆಪ್ಟೆಂಬರ್ 30 ನಾನು ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬಕಾರೋಗೆ ಪಯಣಿಸುತ್ತಿದ್ದೆ. ನನ್ನನ್ನು ಕರೆದೊಯ್ಯುತ್ತಿದ್ದಂತಹ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರೀ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತು. ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತ್ತು. ಇಲ್ಲಿ 2001 ಸೆಪ್ಟೆಂಬರ್ 30ರಂದು ಅಬ್ದುಲ್ ಕಲಾಂ ರವರು ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬೊಕ್ಯಾರೋಗೆ ಪ್ರಯಾಣ ಮಾಡುತ್ತಿರಬೇಕಾದರೆ ಅವರನ್ನು ಕರೆದುಕೊಂಡು ಹೋಗುತ್ತಿದ್ದಂತಹ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕು ಎನ್ನುವಷ್ಟರಲ್ಲಿ, ಅಂದರೆ ಲ್ಯಾಂಡ್ ಆಗಬೇಕಾದಂತಹ ಸಂದರ್ಭದಲ್ಲಿ ಭಾರೀ ಸದ್ದಿನೊಂದಿಗೆ ನೆಲಕ್ಕೆ ಅಪ್ಪಳಿಸಿತು. ಅದರ ಇಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತ್ತು. ಹಾಗಾಗಿ ಅದು ಭಾರಿ ಸದ್ದಿನೊಂದಿಗೆ ನೆಲಕ್ಕೆ, ಅಂದರೆ ಭೂಮಿಗೆ ಸ್ಪರ್ಶವನ್ನು ಮಾಡಿತು, ನೆಲಕ್ಕೆ ಅಪ್ಪಳಿಸಿತು. ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು. ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದಿದ್ದೆವು. ಅಂದು ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದೆವು. ಇಲ್ಲಿ ಹೇಳ್ತಿದ್ದಾರೆ, ನಾವು ನಿಜಕ್ಕೂ ಅದೃಷ್ಟ ಮಾಡಿದ್ವಿ. ಎಲ್ಲರೂ ಕೂಡ ಪವಾಡ ಸದೃಶದಂತೆ ಬದುಕಿ ಉಳಿದು ಬಿಟ್ಟೆವು. ಅಂದು ನಾನು ದೇವರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ತಿಳಿಸಿದೆವು. ಆ ಅನಿರೀಕ್ಷಿತ ಆಘಾತದ ನಡುವೆಯೂ ನಾನು ನನ್ನ ನಿಗದಿತ ಕಾರ್ಯಕ್ರಮವನ್ನು ಮುಂದುವರಿಸಿದೆ. ಮೊದಲೇ ನಿಗದಿಯಾದಂತೆ ಬೊಕಾರೋದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದೆ. ಆ ಅನಿರೀಕ್ಷಿತವಾದಂತಹ ಅಪಘಾತದ ನಡುವೆಯೂ ಕೂಡ ನಾನು ನನ್ನ ನಿಗದಿತ ಕಾರ್ಯಕ್ರಮವನ್ನು ಮುಂದುವರಿಸಿದೆ. ಆ ದಿನದ ಕಾರ್ಯಕ್ರಮ ಏನಾಗಿತ್ತು ಎಂದರೆ ಬೊಕಾರೋದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವುದು ಆಗಿತ್ತು. ಆದರೆ ವೈದ್ಯರು ಬಿಡಬೇಕಲ್ಲ, ನನ್ನಲ್ಲಿ ಇನ್ನೂ ಮನೆ ಮಾಡಿದಂತಿದ್ದ ಆಘಾತ ಉದ್ವೇಗಗಳನ್ನು ನಿವಾರಿಸಲು ಔಷಧಿಯೊಂದನ್ನು ತೆಗೆದುಕೊಳ್ಳುವಂತೆ ವೈದ್ಯರ ತಂಡವೊಂದು ನನ್ನನ್ನು ಒತ್ತಾಯಿಸಿತು. ಸಾಮಾನ್ಯವಾಗಿ ರಾತ್ರಿ 1 ಗಂಟೆಗಿಂತ ಮೊದಲು ನಾನು ನಿದ್ರಿಸಿದವನೇ ಅಲ್ಲ. ಆದರೆ ಆ ಔಷಧಿಯ ಪ್ರಭಾವದಿಂದಲೋ ಏನೋ ಆ ರಾತ್ರಿ ಕೆಲ ಗಂಟೆ ಮೊದಲೇ ನಾನು ನಿದ್ದೆಗೆ ಜಾರಿ ಹೋಗಿದ್ದೆ. ಬೆಳಗ್ಗೆ ಸಾಮಾನ್ಯವಾಗಿ 6 ಗಂಟೆಗೆ ಏಳುತ್ತಿದ್ದವನು ಅಂದು ಏಳುವಾಗ 8 ದಾಟಿತ್ತು. ಇಲ್ಲಿ ಹೇಳ್ತಾರೆ, ಅವರು ನನಗೇನೂ ಆಗಿಲ್ಲ, ಔಷಧಿ ಏನು ಬೇಡ ಎಂದಾಗ ವೈದ್ಯರು ನನ್ನನ್ನು ಬಿಡಲಿಲ್ಲ. ನನ್ನಲ್ಲಿ ಇನ್ನೂ ಮನೆ ಮಾಡಿದಂತಹ ಆಘಾತ ಉದ್ವೇಗವನ್ನು ನಿವಾರಿಸಲು ಔಷಧಿಯನ್ನು ತೆಗೆದುಕೊಳ್ಳುವಂತೆ ವೈದ್ಯರ ತಂಡ ನನಗೆ ಒತ್ತಾಯಿಸಿತು. ಆದ ಕಾರಣ ನಾನು ಔಷಧಿಯನ್ನು ತೆಗೆದುಕೊಂಡಿದ್ದರಿಂದ ಅವರು ಎಂದಿನಂತೆ ರಾತ್ರಿ 1 ಗಂಟೆಗೆ ಅವರು ನಿದ್ದೆ ಮಾಡುತ್ತಿದ್ದಂತಹ ಸಮಯ ಆಗಿತ್ತು. ಆದರೆ ಔಷಧಿಯನ್ನು ತೆಗೆದುಕೊಂಡದ್ದರಿಂದ ಅದರ ಪರಿಣಾಮದಿಂದ ಆ ರಾತ್ರಿ ಅವರು ಕೆಲ ಗಂಟೆ ಮೊದಲೇ ನಿದ್ದೆಗೆ ಜಾರಿ ಹೋಗಿದ್ದರು. ಬೆಳಗ್ಗೆ ಸಾಮಾನ್ಯವಾಗಿ ಅವರು 6 ಗಂಟೆಗೆ ಎದ್ದೇಳುವಂತಹ ಅಭ್ಯಾಸವನ್ನು ಇಟ್ಟುಕೊಂಡಿದ್ದರು. ಮಾತ್ರೆಯನ್ನು ತೆಗೆದುಕೊಂಡಿದ್ದರ ಪರಿಣಾಮವಾಗಿ ಬೆಳಗ್ಗೆ 8 ದಾಟಿತ್ತು ಸಮಯ ಅವರು ಎದ್ದಾಗ. ಅದೇನೇ ಇರಲಿ, ಅದು ಸವಿನಿದ್ದೆಯಂತೂ ಆಗಿರಲಿಲ್ಲ. ಅದೇನಿದ್ರೂ ಅದು ನನಗೆ ಸುಖವಾದ ನಿದ್ದೆ ಆಗಿರಲಿಲ್ಲ.
ಮಧ್ಯೆ ಮಧ್ಯೆ ಎಚ್ಚರಗೊಳ್ಳುತ್ತಿದ್ದೆ. ಏನೇನೋ ಯೋಚನೆಗಳು ಸುಳಿದಾಡುತ್ತಿದ್ದವು. ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದೆನ್ನಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ? ಎಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ? ಹೀಗೆ ಏನೇನೋ ಯೋಚನೆಗಳು. ಅಂದರೆ ಅವರಿಗೆ ಸುಖವಾದಂತಹ ನಿದ್ದೆ ಹತ್ತಲಿಲ್ಲ. ಮಧ್ಯೆ ಮಧ್ಯೆ ಅವರು ಎಚ್ಚರಗೊಳ್ತಾ ಇದ್ರು. ಏನೇನೋ ಯೋಚನೆಗಳು ಅವರ ತಲೆಯಲ್ಲಿ ತುಂಬಿಕೊಳ್ತಾ ಇದ್ವು. ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಮಾನವ ಜನ್ಮ, ಮಾನವ ಕುಲ ಎಷ್ಟೊಂದು ವಿಭಜಿತವಾಗಿದೆ. ಇಲ್ಲಿ ಎಷ್ಟೊಂದು ಹಿಂಸಾಚಾರಗಳಿವೆ. ಏಕೆ ಹೀಗೆ ತೊಡಗಿಕೊಳ್ಳುತ್ತಿದೆ ಮಾನವ ಜನ್ಮ ಎನ್ನುವಂತಹ ಎಲ್ಲ ಯೋಚನೆಗಳು ಅವರ ತಲೆಯಲ್ಲಿ ಸುಳಿದಾಡುತ್ತಿದ್ದವು. ಅಷ್ಟರಲ್ಲಿ 5 ಮಹಾಮೇಧಾವಿಗಳು ಏನನ್ನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು, ನಾನು ಆರಾಧಿಸುವಂತಹವರು. ಅವರ ಮಾತುಗಳಲ್ಲಿ ನಾನು ಒಂದು ಉತ್ತರವನ್ನು ಹುಡುಕಾಡಿದೆ. ಅಷ್ಟರಲ್ಲಿ ಇವರ ತಲೆಯಲ್ಲಿ ಏನೇನೋ ಯೋಚನೆಗಳು. ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು, ಆದರೂ ಕೂಡ ಯಾಕೆ ಹೀಗೆ ವಿಭಜನೆಯಾಗಿದೆ? ಯಾಕೆ ಈ ಮನುಷ್ಯರು ಹಿಂಸಾಚಾರಗಳಲ್ಲಿ ತೊಡಗಿಕೊಳ್ಳುತ್ತಾರೆ? ಹೀಗೆ ಏನೇನೋ ಯೋಚನೆ ಮಾಡುತ್ತಾ ಅವರು ನಿದ್ದೆ ಮಾಡಬೇಕಾದರೆ ಅವರ ಕನಸಿನಲ್ಲಿ 5 ಮೇಧಾವಿಗಳು ಏನೇನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು 5 ಕೂಡ. ನಾನು ಅವರನ್ನು ಆರಾಧಿಸುತ್ತಿದ್ದೆ. ಅವರ ಮಾತುಗಳಲ್ಲಿ ನಾನು ಒಂದು ಉತ್ತರವನ್ನು ಹುಡುಕಿಕೊಂಡೆ. ಅದೇನೆಂದರೆ, ಹುಡುಕಿದೆ ಅವರ ಮಾತುಗಳಲ್ಲಿ ಒಂದು ಉತ್ತರವನ್ನು. ಒಂದು ಕನಸಿಗಿಂತ ಎಷ್ಟೋ ಹೆಚ್ಚು ಸ್ಫುಟವಾದ ಆ ಅನುಭವದಲ್ಲಿ ನಾನು ನನ್ನನ್ನು ಒಂದು ಮರುಭೂಮಿಯಲ್ಲಿ ಕಂಡೆ. ನನ್ನ ಸುತ್ತ ಎತ್ತ ನೋಡಿದರೂ ಬರೀ ಮರಳು, ಮೈಲಿಗಟ್ಟಲೆ ಮರಳು. ದೂರ ದಿಗಂತದವರೆಗೆ ಆಗಸದಲ್ಲಿ ಪೂರ್ಣಚಂದ್ರ, ಮರಳಿಗಾಡಿನುದ್ದಕ್ಕೂ ಹಾಲು ಬೆಳದಿಂಗಳು. ಇಲ್ಲಿ ಒಂದು ಕನಸಿಗಿಂತ ಎಷ್ಟೋ ಹೆಚ್ಚು ಸ್ಫುಟವಾದ ಅನುಭವ ಅದಾಗಿತ್ತು. ನಾನು ನನ್ನನ್ನು ಆ ಮರುಭೂಮಿಯಲ್ಲಿ ಕಂಡೆ. ಅಲ್ಲಿ ಅವರು ನೋಡ್ತಾರೆ, ಆ ಅನುಭವದಲ್ಲಿ ಅವರು ಒಂದು ಮರುಭೂಮಿಯಲ್ಲಿ ಮಲಗಿರ್ತಾರೆ ಅಬ್ದುಲ್ ಕಲಾಂ ಅವರು. ನನ್ನ ಸುತ್ತ ಎಲ್ಲಿ ನೋಡಿದರೂ ಕೂಡ ಬರೀ ಮರಳು. ಅದು ಮರುಭೂಮಿ ಆಗಿರುವುದರಿಂದ ಅದು ಬರೀ ಮರಳಿನಿಂದ ತುಂಬಿ ಹೋಗಿತ್ತು. ಮೈಲಿಗಟ್ಟಲೆ ಮರಳು ತುಂಬಿತ್ತು. ದೂರ ದಿಗಂತದವರೆಗೆ ಅಂದರೆ ಆಕಾಶದವರೆಗೆ ಮರಳು ತುಂಬಿತ್ತು. ಆಗಸದಲ್ಲಿ ಪೂರ್ಣವಾದಂತಹ ಚಂದ್ರ ಕಾಣುತ್ತಿದ್ದಾನೆ. ಮರಳುಗಾಡಿನ ಉದ್ದಕ್ಕೂ ಕೂಡ ಹಾಲು ಬೆಳದಿಂಗಳು. ಕಾರಣ ಪೂರ್ಣವಾದ ಚಂದ್ರ ಆಕಾಶದಲ್ಲಿ ಬೆಳದಿಂಗಳಾಗಿ ಆ ಮರಳು ಪೂರ್ತಿಯಾಗಿ ಬೆಳದಿಂಗಳ ಹಾಗೆ ಕಾಣುತ್ತಿದೆ ಮರಳಿಗಾಡಿನಲ್ಲಿ. ಮುಂದುವರಿಯುತ್ತಾ ಆ 5 ಮಹಾಪುರುಷರು ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಹಂ ಲಿಂಕನ್ ಮತ್ತು ಖಲೀಫಾ ಉಮರ್ ಎದುರು ಬದರಾಗಿ ಸುತ್ತುವರೆದು ನಿಂತಿದ್ದರು. ಇಲ್ಲಿ ಗಮನಿಸಿ, ಆ 5 ಮಹಾಪುರುಷರು ಅಂದರೆ ಇವರ ಕನಸಲ್ಲಿ ಕಂಡಂತಹ 5 ಮಹಾಪುರುಷರು ಯಾರ್ಯಾರೆಂದರೆ ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಹಂ ಲಿಂಕನ್ ಮತ್ತು ಖಲೀಫಾ ಉಮರ್. ಇವರೆಲ್ಲ ನಾವು ಟಿಪ್ಪಣಿ ಪದಗಳಲ್ಲಿ ವಿವರವಾಗಿ ತಿಳಿದುಕೊಂಡಿದ್ದೇವೆ. ಇವರೆಲ್ಲರೂ ಕೂಡ ಎದುರು ಬದರಾಗಿ ಸುತ್ತುವರೆದು ನಿಂತಿದ್ದರು. ಎದುರು ಬದರಾಗಿ ಒಬ್ಬರಿಗೆ ಒಬ್ಬರು ಎದುರಾಗಿ ನಿಂತ್ಕೊಂಡು ಸುತ್ತಕೊಂಡಿದ್ರು. ಆಗ ಸುಯ್ ಎಂದು ಬೀಸುತ್ತಿದ್ದ ಹಿತವಾದ ಗಾಳಿಗೆ ಅವರ ದಿರಿಸುಗಳೆಲ್ಲ ಓಡಾಡ್ತಾ ಇದ್ವು. ಆ ಸಮಯದಲ್ಲಿ ಗಾಳಿ ಸುಯ್ ಎಂದು ಬೀಸುತ್ತಿದ್ದ ಕಾರಣ ಅವರು ಹಾಕಿಕೊಂಡಿದ್ದಂತಹ ಎಲ್ಲ ಬಟ್ಟೆಗಳು ಗಾಳಿಗೆ ಓಡಾಡ್ತಾ ಇದ್ದುವು, ಚಲಿಸ್ತಾ ಇದ್ದುವು. ಘನ ಗಾಂಭೀರ್ಯದ ಸಾಕಾರ ಮೂರ್ತಿ ಚಕ್ರವರ್ತಿ ಅಶೋಕನ ಪಕ್ಕದಲ್ಲೇ ನಿಂತಿದ್ದೆ ನಾನು. ಅಶೋಕ ಚಕ್ರವರ್ತಿಯ ಪಕ್ಕದಲ್ಲಿ ನಾನು ನಿಂತಿದ್ದೆ. ಅವರು ಹೇಗಿದ್ರು ಅಂದರೆ ಘನ ಗಾಂಭೀರ್ಯದ ಸಾಕಾರ ಮೂರ್ತಿ ಅವರು. ಅವನೆದುರು ನಾನು ತೀರ ಕುಬ್ಜನಾದಂತೆ ಅನಿಸಿತು. ಯಾರೆದುರು? ಅಶೋಕನ ಎದುರು ನಾನು ತೀರ ಚಿಕ್ಕವನಾಗಿ ಕಾಣುವಂತೆ ಅನಿಸಿತು. ಅಶೋಕ 2 ಬಗೆಯ ಬದುಕು ಸಾಗಿಸಿದವನು. ಒಂದು ನಿರ್ದಯಿ ಆಕ್ರಮಣಕಾರನಾಗಿ ಹಾಗೂ ಇನ್ನೊಂದು ದಯಾಮಯಿ ಆಡಳಿತಗಾರನಾಗಿ. ನನ್ನ ಬಳಿ ನಿಂತಿದ್ದ ಅಶೋಕ ಆಗ ತಾನೇ ದಿಗ್ವಿಜಯ ಸಾಧಿಸಿ ಮರಳಿ ಬಂದಂತಿದ್ದ. ಆ ಅಶೋಕ ಚಕ್ರವರ್ತಿಯಲ್ಲಿ ನಾನು 2 ಮುಖಗಳನ್ನು ನೋಡಿದ್ದೇನೆ. ಅದೇನೆಂದರೆ ನಿರ್ದಯಿಯಾದಂತಹ ಆಕ್ರಮಣಕಾರನಾಗಿ ಹಾಗೂ ಇನ್ನೊಂದು ಮುಖ ಅಂದರೆ ದಯಾಮುಖಿ ಆಡಳಿತಗಾರನಾಗಿ.
ನನ್ನ ಬಳಿ ನಿಂತಿದ್ದಂತಹ ಅಶೋಕ ಆಗ ತಾನೇ ದಿಗ್ವಿಜಯವನ್ನು ಸಾಧಿಸಿ ಮರಳಿ ಬಂದಂತೆ ಇದ್ದ. ಆದರೆ ಆ ವಿಜಯಕ್ಕೆ ಭಾರಿ ಬೆಲೆ ತೆತ್ತಿದ್ದ. ಜಯಕ್ಕಾಗಿ ಸಹಸ್ರಾರು ಜನರು ಆಹುತಿ ಪಡೆದಿದ್ದ ಆ ಕಳಿಂಗ ಸಮರವು ಕಡಿಮೆ ಎಂದರೂ 3 ಲಕ್ಷ ಜನರ ಬಲಿ ತೆಗೆದುಕೊಂಡಿತ್ತು. ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. ಇಲ್ಲಿ ಒಂದು ದಿಗ್ವಿಜಯವನ್ನು ಸಾಧಿಸಿ ಬಂದಂತೆ ನಿಂತಿದ್ದಂತಹ ಅಶೋಕನು ಆ ವಿಜಯಕ್ಕೆ ಭಾರೀ ಬೆಲೆಯನ್ನು ತೆತ್ತಿದ್ದ. ಆ ಜಯಕ್ಕಾಗಿ, ಆ ದಿಗ್ವಿಜಯಕ್ಕಾಗಿ ಅವನು ಭಾರಿ ಬೆಲೆಯನ್ನು ತೆತ್ತಿದ್ದ. ಆ ಬೆಲೆ ಏನು ಅಂದರೆ ಸಹಸ್ರಾರು ಜನರ ಸಾವು, ಜೊತೆಗೆ ಕಳಿಂಗ ಸಮರವು ಕಡಿಮೆ ಎಂದರೂ ಕೂಡ 3 ಲಕ್ಷ ಜನರನ್ನು ಬಲಿ ತೆಗೆದುಕೊಂಡಿತ್ತು. ಅಷ್ಟೇ ಅಲ್ಲ, ಅಷ್ಟೇ ಸಂಖ್ಯೆಯ ಅಂದರೆ 3 ಲಕ್ಷ ಜನ ತಮ್ಮ ಅಂಗಾಂಗಗಳನ್ನು ಕೂಡ ಕಳೆದುಕೊಂಡಿದ್ದರು. ಅಂಗಾಂಗಗಳು ಅಂದರೆ ತಮ್ಮ ದೇಹದ ಭಾಗಗಳಾದಂತಹ ಕೈಕಾಲುಗಳನ್ನು ಕಳೆದುಕೊಂಡಿದ್ದರು. ಆ ಮರಳುಗಾಡಿನಲ್ಲಿ ಎಲ್ಲರೂ ಚಕ್ರವರ್ತಿ ಅಶೋಕನನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಅಷ್ಟರಲ್ಲಿ ಅಶೋಕ ಮಂಡಿಯೂರಿ ಕುಳಿತು ಯುದ್ಧ ಕವಚ ಮತ್ತು ಕಿರೀಟವನ್ನು ಕಳಚಿಟ್ಟು ಆತನ ಮುಖ ಯಾಕೋ ಕಳೆಗುಂದಿತ್ತು. ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತಿತನಾದಂತೆ ಕಂಡುಬರುತ್ತಿತ್ತು. ಆ ಮರಳುಗಾಡಿನಲ್ಲಿ ದಿಗ್ವಿಜಯವನ್ನು ಸಾಧಿಸಿ ಬಂದಂತಹ ಅಶೋಕ ಚಕ್ರವರ್ತಿಯನ್ನೇ ದಿಟ್ಟಿಸಿ ಎಲ್ಲರೂ ಕೂಡ ನೋಡ್ತಾ ಇದ್ರು. ಅಷ್ಟರಲ್ಲಿ ಅಶೋಕ ಮಂಡಿಯನ್ನು ಊರಿ ಕಾಲನ್ನು ಬಗ್ಗಿಸಿ ಕುಳಿತು ಯುದ್ಧ ಕವಚವನ್ನು ತೆಗೆದು ಕಿರೀಟವನ್ನು ಕಳಚಿಟ್ಟು ತೆಗೆದಿಟ್ಟು ಆತನ ಮುಖ ಯಾಕೋ ಕಳೆನೇ ಇಲ್ಲ. ಅಸಂಖ್ಯ ಜನರ ಸಾವು ನೋವನ್ನು ಕಂಡು ಅವನು ಚಿಂತಿತನಾದಂತೆ ಕಂಡುಬರುತ್ತಿತ್ತು ಅಶೋಕ ಚಕ್ರವರ್ತಿಯ ಮುಖ. ಮುಂದುವರಿಯುತ್ತಾ ಅಶೋಕ ಚಕ್ರವರ್ತಿ ಹಾಗೆಯೇ ಕುಳಿತು ಆಗಸದತ್ತ ನೋಟವನ್ನು ಬೀರಿದ. ಅಶೋಕ ಚಕ್ರವರ್ತಿ ಮಂಡಿಯೂರಿ ಕೆಳಗಡೆ ಕೂತು ತನ್ನ ಯುದ್ಧ ಕವಚವನ್ನು ತೆಗೆದಿಟ್ಟು ಕಿರೀಟವನ್ನು ಬಿಚ್ಚಿಟ್ಟು ಅವನು ಆಗಸದತ್ತ ನೋಡುತ್ತಿದ್ದಾನೆ, ಆಕಾಶದತ್ತ ನೋಡುತ್ತಿದ್ದಾನೆ. ಮಂದ ಪ್ರಕಾಶ ಬೀರುತ್ತಿದ್ದಂತಹ ಪ್ರಶಾಂತ ಪೂರ್ಣಚಂದ್ರನನ್ನು ಕಂಡ. ಮಂದ ಪ್ರಕಾಶವನ್ನು, ಅತ್ಯಂತ ಬೆಳಕನ್ನು ಬೀರ್ತಿದ್ದಂತಹ ಪೂರ್ಣಚಂದ್ರನನ್ನು ನೋಡ್ತಾನೆ ಅಶೋಕ ಚಕ್ರವರ್ತಿ. ತಾಯಿ ಧರಣಿಯ ಮೇಲೆ ದೇವರ ಕೃಪಾದೃಷ್ಟಿ ಹರಿಯುತ್ತಿದ್ದದನ್ನು ಕಂಡ. ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದ ಬೀಭತ್ಸ ದೃಶ್ಯ, ಭಯಂಕರವಾದಂತಹ ದೃಶ್ಯ, ಕರುಣಾಜನಕ ದೃಶ್ಯ. ಎಲ್ಲೆಲ್ಲೂ ರಕ್ತದ ಕೋಡಿ. ತನ್ನ ಕೃತ್ಯವನ್ನು ನೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆಯನ್ನು ಪಟ್ಟ. ಯಾತನೆ ಅಂದರೆ ದುಃಖವನ್ನು ಪಟ್ಟ. ಅಶೋಕ ಚಕ್ರವರ್ತಿ ತನ್ನ ಕೃತ್ಯವನ್ನು ನೆನೆಸಿಕೊಂಡು, ತಾನು ಮಾಡಿದಂತಹ ಪಾಪವನ್ನು ನೆನೆಸಿಕೊಂಡು ಅವನು ಅಸಾಧ್ಯವಾದಂತಹ ದುಃಖವನ್ನು ಪಡುತ್ತಿದ್ದಾನೆ. ಆಗಸವನ್ನು ನೋಡುತ್ತಿದ್ದಾನೆ. ಅಲ್ಲಿ ಮಂದ ಪ್ರಕಾಶ ಬೀರುತ್ತಿದೆ ಪೂರ್ಣಚಂದ್ರ. ಧರಣಿಯ ಮೇಲೆ ಅಂದರೆ ಭೂಮಿಯ ಮೇಲೆ ದೇವರ ಕೃಪಾ ದೃಷ್ಟಿ ಹರಿಯುತ್ತಿದ್ದದನ್ನು ಕಂಡ. ಆದರೆ ಕೆಳಗೆ ನೋಡಿದರೆ ತಾನು ಸೃಷ್ಟಿ ಮಾಡಿದಂತಹ ಭಯಂಕರ ದೃಶ್ಯ. ಅದೇನೆಂದರೆ ಎಲ್ಲೆಲ್ಲೂ ರಕ್ತದ ಕೋಡಿ. ತನ್ನ ಕೃತ್ಯವನ್ನು ನೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯವಾದಂತಹ ಯಾತನೆಯನ್ನು ಪಡ್ತಾ ಇದ್ದಾನೆ, ಅಸಾಧ್ಯವಾದಂತಹ ದುಃಖವನ್ನು ಪಡ್ತಾ ಇದ್ದಾನೆ. ರಮ್ಯ ಮನೋಹರ ಮತ್ತು ಬೀಭತ್ಸ ದೃಶ್ಯಗಳ ಸಮಾಗಮದ ಆ ಕ್ಷಣದಲ್ಲಿ ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಕಂಡುಬಂದ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಯಿತು. ಚಕ್ರವರ್ತಿ ಅಶೋಕ ದೇವರ ಆದೇಶವನ್ನು ಶಿರಸ ವಹಿಸಿದ. ಅಹಿಂಸಾ ಪರಮೋ ಧರ್ಮ ಸಿದ್ಧಾಂತದ ಮೂಲಕ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಲು ವಿದ್ಯುಕ್ತನಾದ. ಇಲ್ಲಿ ಆಕಾಶದಲ್ಲಿ ರಮ್ಯ ಮನೋಹರ ಮತ್ತು ಬೀಭತ್ಸ ದೃಶ್ಯಗಳು. ಆಕಾಶದಲ್ಲಿ ರಮ್ಯ ಮನೋಹರ ದೃಶ್ಯ, ಭೂಮಿಯಲ್ಲಿ ಬೀಭತ್ಸ ದೃಶ್ಯಗಳ ಸಮಾಗಮ ಆಗಿತ್ತು ಆ ಕ್ಷಣದಲ್ಲಿ. ಅಶೋಕನ ಕೃತ್ಯದಿಂದ, ಕೆಲಸದಿಂದ ಅವನ ಬಗ್ಗೆ ಅವನಿಗೆ ಜಿಗುಪ್ಸೆಯಾಗಿತ್ತು. ಸ್ವತಃ ನಿಸರ್ಗವೇ ಅವನ ಬಗ್ಗೆ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಅವನಿಗೆ ಕಾಣುತ್ತಿತ್ತು. ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯ ಆಯಿತು. ಹಿಂಸೆಯನ್ನು ಅಂದರೆ ತಾನು ಮಾಡಿದಂತಹ ಪಾಪ ಕೃತ್ಯದ ಫಲವಾಗಿ ಅಹಿಂಸಾ ಧರ್ಮದ ಉದಯವಾಯಿತು.
ಚಕ್ರವರ್ತಿ ಅಶೋಕ ದೇವರ ಸಂದೇಶವನ್ನು ಶಿರಸ ವಹಿಸಿದ. ಅಶೋಕ ಚಕ್ರವರ್ತಿಗೆ ದೇವರಿಂದ ಒಂದು ಸಂದೇಶ ಬಂತು. ಆ ಸಂದೇಶವನ್ನು ಶಿರಬಾಗಿ ಪಾಲಿಸಿದ, ಅನುಸರಿಸಿದ. ಶಿರ ಎಂದರೆ ಇಲ್ಲಿ ತಲೆಯನ್ನು ಬಾಗಿ ಅವನು ಪಾಲನೆ ಮಾಡಿದ. ಅಹಿಂಸಾ ಪರಮೋ ಧರ್ಮ. ಧರ್ಮದ ಪ್ರಮುಖ ಸಿದ್ಧಾಂತ ಎಂದರೆ ಅಹಿಂಸೆ. ಆ ಸಿದ್ಧಾಂತದ ಮೂಲಕ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಲು ಅವನು ಎದ್ದು ನಿಂತ, ವಿದ್ಯುಕ್ತನಾದ ಅಂದರೆ ತಯಾರಾದ. ಮುಂದುವರಿಯುತ್ತಾ, ನಾನು ನಿಂತಲ್ಲೇ ಒಂದು ಕ್ಷಣ ಗಂಭೀರವಾಗಿ ಯೋಚಿಸಿದೆ. ಆ ಕಳಿಂಗ ಯುದ್ಧವಾದರೂ ಯಾಕಾಯಿತು? ಮಹಾತ್ಮ ಗಾಂಧಿ, ಅಬ್ರಹಾಂ ಲಿಂಕನ್ ಮತ್ತು ಅವರಂಥ ಅನೇಕ ಮಹಾಪುರುಷರ ಹತ್ಯೆಯಾದರೂ ಯಾಕಾಯಿತು? ಆ ದೇವರು ನನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪೆಸಗಿರುವನೇ? ಅಥವಾ ಎರಡನೇ ಸೃಷ್ಟಿಗಾಗಿ ಈ ಮಾನವ ಕುಲದ ನಾಶ ಅನಿವಾರ್ಯವೇ? ನಾನು ನಿಂತಲ್ಲೇ ಒಂದು ಕ್ಷಣ ಗಂಭೀರವಾಗಿ ಯೋಚಿಸಿದೆ. ಅಬ್ದುಲ್ ಕಲಾಂರವರು ಈ ರೀತಿ ಹೇಳ್ತಾ ಇದ್ದಾರೆ, ನಾನು ನಿಂತಹ ಸ್ಥಳದಲ್ಲಿಯೇ ಒಂದು ಕ್ಷಣ, ಒಂದು ನಿಮಿಷ ಗಂಭೀರವಾಗಿ ಯೋಚನೆಯನ್ನು ಮಾಡಿದೆ. ಆ ಕಳಿಂಗ ಯುದ್ಧವಾದರೂ ಯಾಕಾಯಿತು? ಮಹಾತ್ಮ ಗಾಂಧಿ, ಅಬ್ರಹಾಂ ಲಿಂಕನ್ ಮತ್ತು ಇಂತಹ ಅನೇಕ ಮಹಾತ್ಮರು, ಮಹಾಪುರುಷರು ಹತ್ಯೆಯಾದರೂ ಯಾಕಾಯಿತು? ಆ ದೇವರು ತನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪು ಮಾಡಿದ್ದಾನೆಯೇ? ಅಥವಾ ಎರಡನೆಯ ಸೃಷ್ಟಿಗಾಗಿ ಈ ಮಾನವ ಕುಲದ ಸರ್ವನಾಶ ಅನಿವಾರ್ಯವಾಗಿದೆಯೋ ಏನೋ? ಹೀಗೆ ಯೋಚನೆ ಮಾಡುತ್ತಿದ್ದಾರೆ ಕಲಾಂರವರು. ಹಿತವಾದ ಆ ನೀರವತೆಯ ಮಧ್ಯೆ ಮಹಾತ್ಮ ಗಾಂಧಿ ಮಾತನಾಡತೊಡಗುತ್ತಾರೆ. ಹಿತವಾದಂತಹ ಆ ವಾತಾವರಣದಲ್ಲಿ, ಆ ಒಂದು ನಿಶ್ಶಬ್ದವಾದಂತಹ ನೀರವತೆಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಹೀಗೆ ಮಾತನಾಡತೊಡಗುತ್ತಾರೆ. ಸ್ನೇಹಿತರೆ, ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿಕರ್ತನದು. ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರಾಗಿರುವುದರಿಂದ ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸಬೇಕಾಗಿದೆ. ಇಲ್ಲಿ ಆ ಒಂದು ನಿಶ್ಶಬ್ದವಾದಂತಹ ನೀರವತೆಯ ಸಂದರ್ಭದಲ್ಲಿ ಗಾಂಧೀಜಿಯವರು ಹೀಗೆ ಮಾತನಾಡುತ್ತಾರೆ. ಸ್ನೇಹಿತರೆ, ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿಕರ್ತನ ದೇವರದು. ಇಲ್ಲಿ ನೆರೆದ ನಾವೆಲ್ಲರೂ ಕೂಡ ಭೂಗ್ರಹಕ್ಕೆ ಸೇರಿದವರಾಗಿರುವುದರಿಂದ ಇಡೀ ಮಾನವ ಕುಲವು ನಾವು ಆ ಸಂದೇಶವನ್ನು ತಲುಪಿಸಬೇಕಾಗಿದೆ. ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸಬೇಕಾಗಿದೆ. ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸಬೇಕಾಗಿದೆ. ನಾನಾ ಜಾತಿ, ಜನಾಂಗ, ಮತ, ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ, ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ. ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದದ್ದೇನನ್ನು ದಯಪಾಲಿಸಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಿದ್ದು ಆಗಿದೆ. ಆದರೆ ಅದು ಪರಿಣಾಮ ಬೀರಿದೆಯೇ? ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ದೈವಿ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ಇದು ಸಾಧ್ಯವೇ? ಗಾಂಧೀಜಿಯವರು ಹೀಗೆ ಮಾತನಾಡುತ್ತಾರೆ ಮುಂದೆ ಬಂದು, ಇಡೀ ಮಾನವ ಕುಲಕ್ಕೆ ನಾವು ಒಂದು ಸಂದೇಶವನ್ನು ನೀಡಬೇಕಾಗಿದೆ, ತಲುಪಿಸಬೇಕಾಗಿದೆ. ಅದೇನೆಂದರೆ, ನಾನಾ ರೀತಿಯ ಜಾತಿ, ಜನಾಂಗ, ಮತ, ಧರ್ಮ ಹಾಗೂ ಭಾಷೆಗಳ ಜನರು ನೆಮ್ಮದಿಯಿಂದ ಬದುಕುತ್ತಾ ಏಳಿಗೆಯನ್ನು ಸಾಧಿಸಿ ಬಾಳಬೇಕು ಎಂಬುದು ನಾವು ತಿಳಿಸಿಕೊಡಬೇಕಾಗಿದೆ. ಆ ದೇವರು ನಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಅದು ಏನನ್ನೋ ಒಂದು ದಯಪಾಲಿಸಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಬೇಕಾಗಿದೆ. ಆದರೆ ಅದು ಪರಿಣಾಮ ಬೀರುತ್ತಿದೆಯೇ? ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸಬೇಕು. ಇದು ಸಾಧ್ಯವೇ ಎಂದು ಹೇಳುತ್ತಾರೆ. ಆಗ ಅಶೋಕ ಚಕ್ರವರ್ತಿ ಹೀಗೆ ಹೇಳುತ್ತಾನೆ, ಗೆಳೆಯರೇ, ಒಂದು ವಿಷಯವನ್ನಂತೂ ನಾನೀಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ. ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿ ಇಲ್ಲ. ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂದು ಹೇಳುತ್ತಾರೆ. ಅಶೋಕ ಚಕ್ರವರ್ತಿ ಹೇಳ್ತಾರೆ, ಒಂದು ವಿಷಯವಂತೂ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ.
ಅದೇನೆಂದರೆ ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿ ಇಲ್ಲ. ನಾವು ಬೇರೆಯವರಿಗೆ ನೋವನ್ನು ಕೊಡುವುದರಿಂದ ಅಥವಾ ಬೇರೆಯವರನ್ನು ಸಾಯಿಸುವುದರಿಂದ ಜಯ ಎಂಬುದು ಅಡಗಿಲ್ಲ. ಅದು ನಮಗೆ ಶಾಂತಿ ನೆಮ್ಮದಿಯನ್ನು ನೀಡುವುದಿಲ್ಲ. ಆದರೆ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು. ಅಂತಹ ಗೆಲುವಿನೆಡೆಗೆ ನಾವೆಲ್ಲ ಸಾಗಬೇಕು ಎಂಬುದಾಗಿ ಅಶೋಕ ಚಕ್ರವರ್ತಿ ಸಂದೇಶವನ್ನು ನೀಡುತ್ತಾನೆ. ಇದಾಗಿದೆ ಅಬ್ದುಲ್ ಕಲಾಂ ರವರು ಕಂಡಂತಹ ಸುಂದರವಾದ ಕನಸು. ಗದ್ಯಪಾಠ 8ನೇ ತರಗತಿಯ 2ನೆಯ ಗದ್ಯಪಾಠ ಕನಸು ಮತ್ತು ಸಂದೇಶ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.